First on Nimisha Priya case. You all have been following this very closely. This is a very sensitive matter, and the Government of India has been offering all possible assistance in the case. We have provided legal assistance and also appointed a lawyer to assist the family. We have also arranged for regular consular visits by a family, and we are also in touch with local authorities as also the family members to resolve this issue. This included concerted efforts in recent few days to seek more time for the family of Miss Nimisha Priya to reach a mutually agreeable solution with the other party. The local authorities in Yemen have postponed carrying out her sentence that was scheduled for 16 July that you're well aware of. We continue to closely follow the matter and render all possible assistance in the case. We are also in touch with some friendly governments in this regard. The other part of your question was as far as the role of the entity that you mentioned. I have no information to share on this matter. ಅಥವಾ ಗೊಬ್ಬರದ ಬಳಕೆ ಆಗಲಿ, ಔಷಧಿಯ ಸಿಂಪಡಣೆಯ ವಿಧಾನಗಳಾಗಲಿ, ಇನ್ನೂ ಹಿಂದಿನ ನಮ್ಮ ತಾತ ಮುತ್ತಾತಂದರು ಏನು ಹೇಳಿಕೊಟ್ಟಿದ್ದಾರೋ ಅದೇ ಕೃಷಿಯನ್ನೇ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಯೋಜನೆಯಲ್ಲಿ ಅವೆಲ್ಲವನ್ನು ವೈಜ್ಞಾನಿಕವಾಗಿ ಮತ್ತು ಸಂಪೂರ್ಣ ಪರಿಷ್ಕರಣೆಯನ್ನು ಮಾಡಿ ಯೋಜನೆಯನ್ನು ಒಂದು ರಾಜ್ಯದ ಒಂದು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡ್ತಾ ಇರತಕ್ಕಂಥದ್ದು ನಮ್ಮಂಥ ಸಣ್ಣ ರೈತರಿಗೆ ತುಂಬ ಅನುಕೂಲ ಆಗ್ತದೆ. ಸಣ್ಣ ರೈತರಿಗೆ ತುಂಬ ಅನುಕೂಲ ಆಗಿದೆ. ಹೇಗೆಂದರೆ ನಾವು ನೀರಾವರಿ, ಮಣ್ಣು ಪರೀಕ್ಷೆ ಮುಂತಾದವನ್ನೆಲ್ಲ ಬಿಟ್ಟು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಈ ಯೋಜನೆಯಿಂದ ಅವೆಲ್ಲವನ್ನು ಒಳಗೊಂಡು ನಾವು ಜಾಸ್ತಿಯಾಗಿ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವತಂತ್ರ ಬಂದು 7 ದಶಕಗಳ ನಂತರ ರೈತರಿಗಾಗಿ ಇಂಥ ಒಳ್ಳೆಯ ಯೋಜನೆ ಬರ್ತಾ ಇದೆ. ದೇಶ ಮತ್ತು ಸಮಾಜದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ರಾಜ್ಯದಲ್ಲಿ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಹಾಗೆ ನಾವು ಮುಂದೆ ಹೇಗೆ ಕೃಷಿ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಬೋದು, ಅದರಲ್ಲೇ ಬೆನಿಫಿಟ್ಸನ್ನು ಪಡ್ಕೊಳ್ಬೋದು ಏನೋ ಬಗ್ಗೆ ಸಾಕಷ್ಟು ಮಾಹಿತಿಗಳ ಲಭ್ಯತೆ ಸಿಗ್ತದೆ. ಹಾಗಾಗಿ ಈ ವಿಚಾರದ ಅನ್ವಯ ನಾನು ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು